खडकलाट अंकली हिरेकुडीला नगरपंचायतीचा दर्जा. आमदार प्रकाश हुक्केरी यांची माहिती. विविध योजनांतून अधिक निधी मिळणार. चिक्कोडी सदलगा विधानसभा मतदारसंघातील खडकलाट अंकली हिरेकुडी या ग्रामपंचायतीचा दर्जा उंचावून नगरपंचायतीमध्ये परिवर्तन करण्यास राज्य सरकारने संमती दिली असल्याची माहिती विधान परिषद सदस्य व राज्य सरकारचे दिल्ली विशेष प्रतिनिधी प्रकाश हुक्केरी यांनी दिली. चिक्कोडी सदलगा विधानसभा मतदारसंघातील खडकलाट अंकली हिरेकुडी येथील ग्रामपंचायतचा अध्यक्ष उपाध्यक्षांच्याकडे मंजुरी पत्राचे वितरण करून ते एकसंबा येथे बोलत होते. हुक्केरी म्हणाले, आमदार गणेश हुक्केरी व आपण चिक्कोडी सदलगा विधानसभा मतदारसंघाच्या संपूर्ण कायापालट करण्यास कटिबद्ध असून यापूर्वीच सदलगा व चिक्कोडीला नगरसभेचा दर्जा मिळवून दिला आहे. त्याच पाठोपाठ काही वर्षापूर्वी एकसंब्याला नगरपंचायतचा दर्जा मिळवून दिला असून राज्य मंत्रिमंडळाच्या बैठकीमध्ये मुख्यमंत्री सिद्धरामय्या, उपमुख्यमंत्री DK शिवकुमार, ग्रामीण विकास खात्याचे मंत्री प्रियांका खरगे यांच्या सहकार्य मिळाले आहे. आमदार गणेश हुक्केरी आणि आपण वर्षापासून 3 ग्रामपंचायतींना नगरपंचायतीचा दर्जा देण्यासाठी आवश्यक कागदपत्रे सरकारकडे सादर केली होती. मुख्यमंत्री आणि नगर प्रशासन मंत्र्यांना त्याचे नगरपंचायतीमध्ये श्रेणी सुधारित करण्यासाठी विनंती केली होती. यावेळी खडकलाट ग्रामपंचायतचे अध्यक्ष राकेश चिंचणे, खडकलाट ब्लॉक काँग्रेसचे अध्यक्ष सतीश पाटील, माजी तालुका पंचायत सदस्य नासर तहसीलदार, हिरा शुगरचे माजी अध्यक्ष प्रल्हाद पाटील, रमेश पाटील, प्रवीण पाटील, सुनील पाटील, प्रदीप लाटकर, विलास माळगे, किरण खोत, अजित माळकरी, गंगाराम पुजारी, मिथुन वराळे, रजनीकांत वराळे, बाबासाहेब शिरगावे, दिलीप शिंत्रे, केदार कुलकर्णी, चंद्रकांत भडगावे, भूविकास बँक संचालक सुभाष कुंभोजे, राजू पाटील, सागर कोट, शरद खोत, अशोक यादव, राजू ढंग, संतोष अंकली, किरण येळुरे, बाबगुंडा पाटील, राजू भारमल, बाळू पोळ, सुनील मगदूम, महांतेश शिरगावे आदींसह खडकलाट ग्रामस्थ मोठ्या संख्येने उपस्थित होते. शिरगाव ग्रामपंचायत शिरगाववाडी गिरगावडी चिंचणी ग्रामपंचायत गांजनवाडी ಮತ್ತು ಕುಪ್ಪಾನವಾಡಿ ಕೋತಳಿ ಸಂಕನವಾಡಿ ಪುಟ್ಟಾಡಿ ನವಲಿ ಕೋತಳಿ ಕೋತಳಿ ಕುಪ್ಪಾನವಾಡಿ ಜನಸಂಖ್ಯೆ 40 ಲಕ್ಷ ಆಗಬೇಕು. 40,000 ಆಗಲ್ಲ. ನಿಮ್ಮೆ ಖಡಗಲಾಟಿತ್ರಿ ನಿಮ್ಮೆ ಇದು ಬಾಕಿ ಆದರೆ 40,000 ಆದರೆ ನೇಜ್ ಕೂಡ್ಸಕ ನೇಜ್ ಹಾಕಿದ್ರೆ ठराविक ಒಂದು ಥೋಡೆ ಮಂದಿ ಮಾತಾಡೋದು ಇದಾಗಲ್ಲ. ಸದಲಗಾ ಕ್ಷೇತ್ರದಲ್ಲಿ ಈಗಾಗಲೇ ಚಿಕ್ಕೋಡಿ ಪುರಸಭೆ ಐತಿ, ಆಮ್ಯಾಗ ಸದಲಗಾ ಅದು ಕೂಡ ಪುರಸಭೆ ಐತಿ. ಕಳೆದ ವರ್ಷ ಯಕ್ಷಂಬ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮಾಡಿದ್ದೀವಿ. ಈ ವರ್ಷ ಈ ಚಳಿಗಾಲ ಅಧಿವೇಶನದಾಗ ಒಂದು ಖಡಕಲಾಟ, ಎರಡನೇದು ಅಂಕ್ಲಿ, ಮೂರನೇದು ಹಿರೇಕುಡಿ. ಈ 3 ಪಂಚಾಯತಿಗಳನ್ನ ಪಟ್ಟಣ ಪಂಚಾಯತಿ ಅಂತ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ದಿನಾಂಕ 11, 12, 25ರಂದು ಜರುಗಿದ ಸಂಪುಟ ಸಭೆಯಲ್ಲಿ ಹಿರೇಕುಡಿ ಮತ್ತು ಖಡಕಲಾಟ್ 2 ಆಗಿದವು. ಅದಕ್ಕಿಂತ ಮೊದಲು 27, 11, 25ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂಕ್ಲಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗಿದೆ. ಈ ಥರ ಚಿಕ್ಕೋಡಿ ಸದಲಗ ಅಭಿವೃದ್ಧಿ ದೃಷ್ಟಿಯಿಂದ ಇಷ್ಟು ಚಿಕ್ಕೋಡಿ ಪುರಸಭೆ
ಸದಲಗ ಪುರಸಭೆ ಮತ್ತು ಇವು 4 ಎಕ್ಸಂಬ ಪಟ್ಟಣ ಪಂಚಾಯಿತಿ, ಅಂಕ್ಲಿ ಪಟ್ಟಣ ಪಂಚಾಯಿತಿ, ಹಿರೇಕುಡಿ ಪಟ್ಟಣ ಪಂಚಾಯಿತಿ ಮತ್ತು ಖಡಕ್ಲಾಟಿ 4 ಪಟ್ಟಣ ಪಂಚಾಯಿತಿಗಳನ್ನು ಮಾಡಿ ಅಭಿವೃದ್ಧಿ ದೃಷ್ಟಿಯಿಂದ ಆ ಪಟ್ಟಣ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ಸಿಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಾವು ಅದನ್ನು ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಯಾಕಂದರೆ ಈ ಪಟ್ಟಣ ಪಂಚಾಯಿತಿ ಮಾಡೋದರಿಂದ 15 ಫೈನಾನ್ಸ್ ಸಚಿನ್ ಯಾವ ಬರ್ತಾವು ಎಲ್ಲೋ ಸಚಿನ್ 15 ಫೈನಾನ್ಸ್ SFC ನಗರೋತ್ಥಾನ ಮತ್ತೆ ನಗರೋತ್ಥಾನ 15 ಫೈನಾನ್ಸು ಮತ್ತು SFC ಗ್ರಾಂಟ್ ಈ ಪಂಚಾಯತಿಗೆ ಸಿಗೋದ್ರಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತೆ ಅಂತೇಳಿ ಒಂದು ವಿಚಾರ ಇಟ್ಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ RDPR ಮಿನಿಸ್ಟರ್ ಗ್ರಾಮೀಣ RDPR ಮಿನಿಸ್ಟರಲ್ಲಿ ವಿನಂತಿ ಮಾಡ್ಕೊಂಡಾಗ ಪ್ರಿಯಾಂಕಾ ಖರ್ಗೆ ಅವರು ವಿನಂತಿ ಮಾಡಿಕೊಂಡಾಗ 3 ಪಂಚಾಯತಿಗಳನ್ನ ಸಚಿವ ಸಂಪುಟ ಮುಂದೆ ತಂದ ಅವಕ್ಕೆ ಅನುಮೋದನೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು. ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ RDPR ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಮತ್ತು ಇನ್ನುಳಿದ ಸಂಪುಟ ಸಚಿವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಖಡಕ್ಲಾಟ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲಾಗಿ ಇವತ್ತಿನ ದಿವಸ ನಂಗೆ ಅನಿಸೋ ಮಟ್ಟಿಗೆ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಒಂದು ಪಟ್ಟಣ ತರ ಯಾವ್ದ್ರೆ ಊರು ಮಾಡಿದ್ರ ಖಡಕ್ಲಾಟ ಆಗೈತಿ. ಪಟ್ಟಣದಾಗ ಏನು ಖಡಕ್ಲಾಟ ಕಮ್ಮಿ ಐತಿ ಹಿಂಗಿಲ್ಲ, ಖರೆ ಅದು ಖಡಕ್ಲಾಟ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಏರಿಸೋದು ಬಹಳ ಜರೂರಿ ಇತ್ತು. ಯಾಕಂದ್ರೆ ಊರು ಬಹಳ ದೊಡ್ಡದಾಗೈತಿ. ಅದಕ್ಕೆ ಅಭಿವೃದ್ಧಿಗೆ ಮತ್ತೊಂದು ಸ್ವಲ್ಪ ಅಂದ್ರೆ ಸಾವುಕಾರ ಮತ್ತು ಗಣೇಶನ ಮಾಡಿದ ಕೆಲಸದಿಂದ ಮತ್ತಷ್ಟು ಖಡಕ್ಲಾಟ ಅಭಿವೃದ್ಧಿ ಆಗ್ತೈತಿ. ಆ ಕಾರಣದಿಂದ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿ ಅವರಿಗೆ ಋಣಿಯಾಗಿದ್ದೇವೆ. ಖಡಕ್ಲಾಟ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಖಡಕ್ಲಾಟ ಇವರು ಎಲ್ಲರೂ ಋಣಿಯಾಗಿದ್ದೇವೆ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಆಗಲಿ ಹಿರೇಕುಡಿ ಆಗಲಿ ಖಡಕ್ಲಾಟ ಆಗಲಿ ಇವು ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ಒಂದು ಮೇಲ್ದರ್ಜೆಗೆ ಮಂಜೂರಾತಿ ಪತ್ರವನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ನಾಯಕರಾದ ಪ್ರಕಾಶನ ಹುಕ್ಕೇರಿ ಅವರಿಗೆ ಹಾಗೂ ಗಣೇಶನ ಹುಕ್ಕೇರಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ಪ್ರಕಾರ ನೀವು ಅವಾಗಿಂದ ಕೇಳಾಕತ್ತೀರಿ ಇವತ್ತೇನ್ರಿ ಕೆಲಸ ಅಂದ್ರೆ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಹೇಳ್ರಿ ಅಂತ. ಅಭಿವೃದ್ಧಿ ಈಗಾಗಲೇ ನೀವು ಮಾಡ್ತಾ ಬಂದಿದ್ದೀರಿ, ಮುಂದೂ ಮಾಡ್ತೀರಿ ಅಂತ ನಮ್ಗೆ ವಿಶ್ವಾಸ ಅದ. ಇವತ್ತು ನಾವು ಉತ್ಸಾಹ ಆರ್ಡರ್ ಕಾಪಿ ತಗೋಕ್ ಬಂದೆವು. ಅಭಿವೃದ್ಧಿ ಇವತ್ತು ನಾವು ಏನೂ ಹೇಳಂಗಿಲ್ಲ. ಇಲ್ಲಿಂದ ಮುಂದೆ ನೀವು ಮಾಡ್ತೀರಿ ಮತ್ತು ನಾವು ಮಾಡ್ಕೋತೀವಿ. ಅದ್ರ ಬಗ್ಗೆ ಪಟ್ಟಣ ಪಂಚಾಯತ್ ಬಗ್ಗೆ ಒಂದಿಷ್ಟು ಲೆಟರ್ ನಮ್ಗೆ ಕೊಟ್ರಿ. ಅದಕ್ಕೆ ಮತ್ತೊಂದು ಸಲ ಮಾನ್ಯ ಪ್ರಕಾಶನ ಹುಕ್ಕೇರಿ ಅವರಿಗೆ ಹಾಗೂ ನಮ್ಮ ಶಾಸಕರು ಗಣೇಶನ ಹುಕ್ಕೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಹೇಳಿ ಮಾತು. ಹಿರೇಕುಡಿ ಮತ್ತೊಂದು ಹಿರೇಕುಡಿ ಮತ್ತು ಅಂಕ್ಲಿ ಈ 3 ಗ್ರಾಮ ಪಂಚಾಯತಿಗಳನ್ನ ಜನಸಂಖ್ಯೆ ಆಧಾರ ಮ್ಯಾಗ ಅವನ್ನ ಪಟ್ಟಣ ಪಂಚಾಯತಿ ಅಂತ ಮಾಡಿದೆ ಅಂತ ಹೇಳಿಕೆ ತುಂಬಾ ಸಂತೋಷ ಇವತ್ತು ಅನಿಸ್ತಾ ಇದೆ. ಯಾಕೆ ಮಾಡಬೇಕು ಪಟ್ಟಣ ಪಂಚಾಯತಿ? ಸುಮಾರು ಇವತ್ತ ನಮ್ಮ ಖಡಕ್ಲಾಟ ಗ್ರಾಮ ಪಂಚಾಯತಿ ಭಯಂಕರ ವಿಸ್ತೀರ್ಣ ಆಗಿ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಅದ ಪ್ರಕಾರ ಅಂಕಲಿ ಕೂಡ ಆಗೈತಿ, ಅದ ಪ್ರಕಾರ ಹಿರೇಕುಡಿ ಕೂಡ ಆಗೈತಿ. ಹಿರೇಕುಡಿ ಹೋಗಿ ಅದು ಚಿಕ್ಕೋಡಿಯಾಗಿ ಕೂಡೈತಾರೆ. ಆ ಒಂದು ದೃಷ್ಟಿ ಇಟ್ಟುಕೊಂಡು ನಾವು 3 ಪಂಚಾಯತಿಗಳನ್ನ ಇವತ್ತ ಮೇಲ್ದರ್ಜೆಗೆ ಏರಿಸಿದೀವಿ. ಇದೆಲ್ಲ ಈಗಾಗಲೇ ಎಕ್ಸಂಬ ಗ್ರಾಮ ಪಂಚಾಯತಿ ಇದ್ದದ್ದು ಹೋದ ಸರಿ ಪಟ್ಟಣ ಪಂಚಾಯತಿ ಮಾಡಿದೀವಿ ಮತ್ತು ಚಿಕ್ಕೋಡಿ ಈಗಾಗಲೇ ಪುರಸಭೆ ಐತಿ. ಇನ್ನು ಮುಂದೆ ಚಿಕ್ಕೋಡಿ ಪುರಸಭೆಯನ್ನ ನಗರಸಭೆ ಮಾಡ್ತೀವಿ. ಆಮ್ಯಾಗ ಪಟ್ಟಣ ಪಂಚಾಯತಿ ಅದಾವು, ಇವನು ಕೂಡ ಮುಂದೆ ಏನು ಮಾಡಬೇಕು ಅನ್ನೋದ ವಿಚಾರ ಮಾಡ್ತೇವೆ. ಅವನು ಕೂಡ ಮತ್ತೆ ಮುಂದಿನ ವರ್ಷ ಮತ್ತೆ ಅವನ್ನ
ಇದಕ್ಕಿಂತ ಮೇಲ್ದರ್ಜೆಗೆ ಏರಿಸ್ಬೇಕು. ಯಾಕೆ ಇವೆಲ್ಲ ಕೂಡಿದ್ರೆ ಹೆಚ್ಚಿನ ಅನುದಾನ ಆ 3 ಪಂಚಾಯತಿಗಳಿಗೆ ಪಟ್ಟಣ ಪಂಚಾಯತಿ ಬರ್ತಾವ ಸಂದರ್ಭ ಹೇಳ್ತೀವಿ. ಮೊನ್ನೆ ಸದನದಾಗ ಏನಾಯ್ತಂದ್ರೆ ಈಗೇನು ನಮ್ಮ ಸುರೇಶ್ ಪಾಟೀಲ್ ಏನು ವಿಷಯ ಎದ್ದಿರು ಈ ಸರಿಯಾಗಿ ಗ್ರಾಮ ಪಂಚಾಯತಿ ಕಡೆಯಿಂದ ಈ ಪೌರ ಕಾರ್ಮಿಕರಿಗೆ ಪಗಾರ ವ್ಯವಸ್ಥಿಸಿರಾಗಿ ಕೊಡಕ್ಕೆ ಆಗೋದಿಲ್ಲ ಅಂದ್ಮ್ಯಾಗ ಇನ್ನು ಮುಂದೆ ಸರ್ಕಾರನ ಪೌರ ಕಾರ್ಮಿಕರಿಗೆ ದುಡ್ಡು ಕೊಡ್ತಾರೆ, ಅವರಾಗೆ ದುಡ್ಡು ಕೊಡ್ತಾರೆ. ಅದು ಗ್ರಾಮ ಪಂಚಾಯತಿಯಿಂದ ಅದನ್ನು ಹೊರತುಪಡಿಸಿ ಇವತ್ತು ಪಟ್ಟಣ ಪಂಚಾಯತಿ ಆಗೈತಿ, ಅದಕ್ಕೂ ಕೂಡ ಅವರ ಕೊಡ್ತಾರೆ. ಇನ್ನು ಮುಂದೆ ಸುರೇಶ್ ಪಾಟೀಲ್ ಏನು ಕೇಳಿದ್ರಲ್ಲ, ಅವ್ರು ಪಟ್ಟಣ ಪಂಚಾಯತಿಯಿಂದ ನೇರವಾಗಿ ಅವ್ರಿಗೆ ದುಡ್ಡು ಅವ್ರ ಅಕೌಂಟಿಗೆ ಜಮಾ ಆಗ್ತೈತಿ ಇನ್ನು ಮುಂದೆ. ಆದ್ರೆ ಕೆಲಸ ಮಾಡೋದು ಜವಾಬ್ದಾರಿ ನಿಮ್ದು. ಕೆಲಸ ಅವ್ರ ಕಡೆಯಿಂದ ನೀವು ಕೆಲಸ ಮಾಡ್ಕೋಬೇಕೀಗ. ಇನ್ನು ಮುಂದೆ ಪಟ್ಟಣ ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಪೌರ ಕಾರ್ಮಿಕರ ಪಗಾರ ಕೊಡೋ ಪ್ರಶ್ನೆ ಬರೋದೇ ಇಲ್ಲ. ಸರ್ಕಾರ ನೇರವಾಗಿ ಅವರಿಗೆ ಚೆಕ್ ಮುಖಾಂತರ ಪ್ರತಿ ತಿಂಗಳ ಕೊಡ್ತೈತೆ ಅಂತ ಹೇಳಿಕೆ ಇವತ್ತು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ತಾವೆಲ್ಲರೂ ಬಂದಿದ್ದೀವಿ.